ನಮಸ್ಕಾರ. ಈ ರಾಶಿಯವರಿಗೆ ದುಡ್ಡು ಬೇಡ ಬೇಡ ಅಂದರೂ ದುಡ್ಡೇ ಬಂದು ಇವ್ರ ಕಾಲಿಗೆ ಬೀಳುತ್ತೆ. ಯಾವ್ಯಾವ ರಾಶಿಯವರು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೇವರಿಗೆ ಮೆಚ್ಚುವಂಥ ಆ ಒಂದು ಕೆಲಸ ಮಾಡಿದಾಗ ಮಾತ್ರ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ದುಡ್ಡು ಬೇಡ ಬೇಡ ಅಂದರೂ ಈ ರಾಶಿಯವರ ಕಾಲಿಗೆ ಖಂಡಿತವಾಗ್ಲೂ ಬಂದು ಬಿದ್ದೇ ಬೀಳುತ್ತೆ. ಯಾವ್ಯಾವ ರಾಶಿಯವರಪ್ಪ ಅಂತಂದರೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಮೇಷ ರಾಶಿ ಅವರಿಗೆ ದೇವರಿಗೆ ಮೆಚ್ಚ ಅಂತ ಆ ಒಂದು ಕೆಲಸ ಯಾವುದಪ್ಪ ಅಂತಂದರೆ ದಾನ ಧರ್ಮ ಮಾಡೋದು. ಈಗ ಮನುಷ್ಯ ಪ್ರತಿ ತಿಂಗಳು ಎಲ್ಲರೂ ದುಡಿತಾರೆ. ಎಲ್ಲರೂ ಹೊಟ್ಟೆ ಪಾಡಿಗೆ, ಊಟಕ್ಕೆ, ಬಟ್ಟೆಗೆ, ಒಂದು ಮನೆ ನೆಲೆಗೆ, ಒಂದು ಗೂಡು ಮಾಡ್ಕೊಳಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ದುಡಿತಾನೆ ಅಲ್ವಾ? ಎಷ್ಟೋ ದುಡಿತಾನೆ. ಅವ್ರವ್ರ ಕೆಪಾಸಿಟಿ ತಕ್ಕಂತೆ ದುಡಿತಾರೆ. 10,000ನೋ, 20,000ನೋ, 30,000ನೋ, 40,000ನೋ, 50,000ನೋ, 60,000ನೋ, 1 ಲಕ್ಷನೋ, 1.5 ಲಕ್ಷನೋ, 2 ಲಕ್ಷನೋ, 3 ಲಕ್ಷನೋ, 4 ಲಕ್ಷನೋ, 5 ಲಕ್ಷನೋ, 10 ಲಕ್ಷನೋ ದುಡಿತಾರೆ. ಅವರವರು ಜಾಬ್ ಮೇಲೆ, ಅವರವರು ಉದ್ಯೋಗದ ಮೇಲೆ, ಬಿಸ್ನೆಸ್ ಮೇಲೆ, ವ್ಯಾಪಾರದ ಮೇಲೆ, ಕೃಷಿ ವ್ಯವಸಾಯದ ಮೇಲೆ, ಇದ್ರ ಮೇಲೆ ನಿಂತಿರುತ್ತೆ. ಅವರು ಕೆಲಸದ ಮೇಲೆ ನಿಂತಿರುತ್ತೆ. ಆ ದುಡಿದಂಥ ದುಡ್ಡಿನಲ್ಲಿ ಮಿನಿಮಮ್ 1%, ಮಿನಿಮಮ್ 1%, ಮ್ಯಾಕ್ಸಿಮಮ್ 5% ದಾನ ಧರ್ಮಗಳು ಮಾಡ್ತಾ ಬಂದಾಗ ಮಾತ್ರ ದುಡ್ಡು ಬೇಡ ಬೇಡ ಅಂದರೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಆವಾಗ ದೇವರಿಗೆ ಮೆಚ್ಚುವಂತಹ ಇದೇ ಒಳ್ಳೆ ಕೆಲಸ. ಈ ಕೆಲಸ ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಸದಾ ಜೀವನ ಪೂರ್ತಿ ಇನ್ಕಮಿಂಗು ದುಡ್ಡು ನಿಮಗೆ ಬರ್ತಾ ಇರುತ್ತೆ. ಯಾಕೆಂದರೆ ಲಕ್ಷ್ಮಿ ಅಂದರೆ ಚಂಚಲೆ ಅಂತೀವಿ. ಯಾರ ಹತ್ರನೂ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲ್ಲ. ಲಕ್ಷ್ಮಿ ಸ್ಥಿರವಾಗಿ ಯಾರ ಹತ್ರನೂ ಇರಲ್ಲ. ಕೂಡಿಟ್ಟಿದ್ದ ದುಡ್ಡು ಪರರಿಗೆ ಆಗಿಬಿಡುತ್ತೆ. ಅದಕ್ಕೆ ಇರೋವರೆಗೂ ಅಟ್ಲೀಸ್ಟು ತಿಂಗಳಿಗೊಂದು ಸರಿ ಕಂಪಲ್ಸರಿ ನಾವು ದುಡಿದಂಥ ದುಡ್ಡಿನಲ್ಲಿ ಮಿನಿಮಮ್ 1%, ಮ್ಯಾಕ್ಸಿಮಮ್ 5% ಒಳಗಡೆ ಬಡವರಿಗೆ, ಅನಾಥರಿಗೆ, ಅನಾರೋಗ್ಯ ಸಮಸ್ಯೆ ಪೀಡಿತರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲೇಬೇಕು. ಮಾಡಿದಾಗ ಮಾತ್ರ ಭಗವಂತನಿಗೆ ಮೆಚ್ಚೋಕ್ಕೆ ಸಾಧ್ಯ. ಆವಾಗ ನೋಡ್ರಿ, ಎಸ್ಪೆಷಲಿ ಕಟಕ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಮೇಷ ರಾಶಿ ಅವರಿಗೆ ದುಡ್ಡು ಬೇಡ ಬೇಡ ಅಂದರೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಯಾಕೆ ಪರ್ಟಿಕ್ಯುಲರ್ಲಾಗಿ ಇದೇ ಒಂದು ರಾಶಿಯವ್ರಿಗೆ ಹೇಳ್ತಿರೋದು ಅಂದರೆ, ಇದೇ ರಾಶಿ ನಕ್ಷತ್ರದವರು ಅತಿ ಹೆಚ್ಚು ದಾನ ಮಾಡೋದು, ಅತಿ ಹೆಚ್ಚು ದಾನ ಧರ್ಮ ಮಾಡೋದು ಇದೇ ಒಂದು ರಾಶಿಯವರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.